ಸುರಿದ ಮಳೆ ಗಾಳಿಗೆ ನೆಲಕ್ಕುರುಳಿದೆ ಬೃಹತ್ ಗಾತ್ರದ ಬೃಹತ್ ಮರ ಬಿದ್ದು 4-5 ವಾಹನಗಳು ಜಖಮ್ಮಾಗಿದ್ದಾವೆ. ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಅವಾಂತರ ಇದು. ಒಂದು ಟಿಟಿ ವಾಹನ, 2 ಮಿನಿ ಬಸ್ಗಳಿಗೆ ಹಾನಿಯಾಗಿದೆ. ಒಂದು ತರಕಾರಿ ಸಾಗಿಸುವ ಟಮ್ ವಾಹನ ಸಹ ಜಖಮ್ಮಾಗಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಸಂಪೂರ್ಣ ಜಖಮ್ಮಾಗಿದೆ 4 ವಾಹನಗಳು ಸಹ. ಮಾಯಸಂದ್ರದ ಕರಗ ದೇವಸ್ಥಾನದ ಆವರಣದಲ್ಲಿದ್ದಂತಹ ಮರ ಇದು. ಬೃಹತ್ ಗಾತ್ರದ ಮರ. ಜನರ ಓಡಾಟ ಇಲ್ಲದೇ ಇದ್ದಿದ್ರಿಂದಾಗಿ ಭಾರಿ ಅನಾಹುತ ತಪ್ಪಿದೆ. ಮರ ನೋಡ್ತಾ ಇದ್ದೀರಾ, ದೊಡ್ಡ ಗಾತ್ರದ ಮರ ಇದು. ಈ ಮರ ಬಿದ್ದಿದ್ರಿಂದಾಗಿ ಸ್ಥಳದಲ್ಲಿದ್ದಂತಹ 4-5 ವಾಹನಗಳು ಜಖಮ್ಮಾಗಿದ್ದಾವೆ. ಜನ ಹೆಚ್ಚು ಓಡಾಡ್ತಾ ಇರಲಿಲ್ಲ. ಆ ಸಮಯದಲ್ಲಿ ಮರ ಬಿದ್ದಿದ್ರಿಂದಾಗಿ ಭಾರಿ ಅನಾಹುತ ತಪ್ಪಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, 4 ವಾಹನಗಳು ಜಖಮ್ಮಾಗಿದ್ದಾವೆ. ನಿನ್ನೆ ಸುರಿದ ಮಳೆ ಗಾಳಿಗೆ ನೆಲಕ್ಕುರುಳಿದೆ ಬೃಹತ್ ಗಾತ್ರದ ಬೃಹತ್ ಮರ ಬಿದ್ದು 4-5 ವಾಹನಗಳು ಜಖಮ್ಮಾಗಿದ್ದಾವೆ. ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಅವಾಂತರ ಇದು. ಒಂದು ಟಿಟಿ ವಾಹನ, 2 ಮಿನಿ ಬಸ್ಗಳಿಗೆ ಹಾನಿಯಾಗಿದೆ. ಒಂದು ತರಕಾರಿ ಸಾಗಿಸುವ ಟಮ್ ವಾಹನ ಸಹ ಜಖಮ್ಮಾಗಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಸಂಪೂರ್ಣ ಜಖಮ್ಮಾಗಿದೆ 4 ವಾಹನಗಳು ಸಹ. ಮಾಯಸಂದ್ರದ ಕರಗ ದೇವಸ್ಥಾನದ ಆವರಣದಲ್ಲಿದ್ದಂತಹ ಮರ ಇದು. ಬೃಹತ್ ಗಾತ್ರದ ಮರ. ಜನರ ಓಡಾಟ ಇಲ್ಲದೇ ಇದ್ದಿದ್ರಿಂದಾಗಿ ಭಾರಿ ಅನಾಹುತ ತಪ್ಪಿದೆ. ಮರ ನೋಡ್ತಾ ಇದ್ದೀರಾ, ದೊಡ್ಡ ಗಾತ್ರದ ಮರ ಇದು. ಈ ಮರ ಬಿದ್ದಿದ್ರಿಂದಾಗಿ ಸ್ಥಳದಲ್ಲಿದ್ದಂತಹ 4-5 ವಾಹನಗಳು ಜಖಮ್ಮಾಗಿದ್ದಾವೆ. ಜನ ಹೆಚ್ಚು ಓಡಾಡ್ತಾ ಇರಲಿಲ್ಲ. ಆ ಸಮಯದಲ್ಲಿ ಮರ ಬಿದ್ದಿದ್ರಿಂದಾಗಿ ಭಾರಿ ಅನಾಹುತ ತಪ್ಪಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, 4 ವಾಹನಗಳು ಜಖಮ್ಮಾಗಿದ್ದಾವೆ. ನಿನ್ನೆ ಸುರಿದ ಮಳೆ ಗಾಳಿಗೆ ನೆಲಕ್ಕುರುಳಿದೆ ಬೃಹತ್ ಗಾತ್ರದ ಬೃಹತ್ ಮರ ಬಿದ್ದು 4-5 ವಾಹನಗಳು ಜಖಮ್ಮಾಗಿದ್ದಾವೆ. ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಅವಾಂತರ ಇದು. ಒಂದು ಟಿಟಿ ವಾಹನ, 2 ಮಿನಿ ಬಸ್ಗಳಿಗೆ ಹಾನಿಯಾಗಿದೆ. ಒಂದು ತರಕಾರಿ ಸಾಗಿಸುವ ಟಮ್ ವಾಹನ ಸಹ ಜಖಮ್ಮಾಗಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಸಂಪೂರ್ಣ ಜಖಮ್ಮಾಗಿದೆ 4 ವಾಹನಗಳು ಸಹ. ಮಾಯಸಂದ್ರದ ಕರಗ ದೇವಸ್ಥಾನದ ಆವರಣದಲ್ಲಿದ್ದಂತಹ ಮರ ಇದು. ಬೃಹತ್ ಗಾತ್ರದ ಮರ. ಜನರ ಓಡಾಟ ಇಲ್ಲದೇ ಇದ್ದಿದ್ರಿಂದಾಗಿ ಭಾರಿ ಅನಾಹುತ ತಪ್ಪಿದೆ. ಮರ ನೋಡ್ತಾ ಇದ್ದೀರಾ, ದೊಡ್ಡ ಗಾತ್ರದ ಮರ ಇದು. ಈ ಮರ ಬಿದ್ದಿದ್ರಿಂದಾಗಿ ಸ್ಥಳದಲ್ಲಿದ್ದಂತಹ 4-5 ವಾಹನಗಳು ಜಖಮ್ಮಾಗಿದ್ದಾವೆ. ಜನ ಹೆಚ್ಚು ಓಡಾಡ್ತಾ ಇರಲಿಲ್ಲ. ಆ ಸಮಯದಲ್ಲಿ ಮರ ಬಿದ್ದಿದ್ರಿಂದಾಗಿ ಭಾರಿ ಅನಾಹುತ ತಪ್ಪಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, 4 ವಾಹನಗಳು ಜಖಮ್ಮಾಗಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.